ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 10 ಗಂಟೆ ಆಗಿದೆ. ನಾನು ಕೂಡ ಹೊರಗಡೆ ಹೋಗ್ತಾ ಇದ್ದೆ ಇವತ್ತು. ಅಷ್ಟರಲ್ಲೇ ಒಂದು ಪಾರ್ಸಲ್ ಬಂದಿತ್ತು. ಅದೇನಿದೆ ಅಂತ ಹೇಳಿ ತೆಗೆದು ತೋರಿಸ್ತೀನಿ ನೋಡಿ. ನಾನು ಮೊನ್ನೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ ಸ್ಕೇಟಿಂಗಿಂದು. ಅದು ತುಂಬಾ ದೊಡ್ಡದಾಗ್ತಾ ಇತ್ತು ನನ್ನ ಮಗಳಿಗೆ. ಹಾಗಾಗಿ ನಾನೇನು ಮಾಡಿದೆ, ಮತ್ತು ಬೇರೆ ತರಿಸೋಣ ಅಂತ ಹೇಳಿ ಇವತ್ತು ಆರ್ಡ್ರ್ ಮಾಡಿದ್ನಲ್ಲ, ಅದು ಬಂದಿದೆ ಇವತ್ತು. ಈ ಒಂದು ಸ್ಕೇಟಿಂಗ್ ಏನಂದರೆ ನಾನು ಸೆಟ್ಟಲ್ಲಿ ತರಿಸಿಲ್ಲ, ಬರೀ ಸ್ಕೇಟಿಂಗ್ ಶೂಸ್ ಮಾತ್ರ ಬಂದಿರೋದು. ಉಳಿದಿದ್ದು ಹೆಲ್ಮೆಟ್ಟು, ಎಲ್ಬೋಗೆ ಹಾಕೋದು ಅದೆಲ್ಲನೂ ಬಂದಿಲ್ಲ ಯಾವುದೂ. ಯಾಕಂದರೆ ಅದನ್ನು ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ದೀನಿ. ಅವಳ ಸೈಜ್ಗೆ ಅದು ಎಲ್ಲ ಸೆಟ್ಟಲ್ಲಿ ಸಿಗಲಿಲ್ಲ ನನಗೆ, ಅದಕ್ಕೋಸ್ಕರ. ಆದರೆ ಅದೆಲ್ಲ ಬೇಕೇ ಬೇಕು, ಬಿದ್ದರೆ ಏನೂ ಪೆಟ್ಟಾಗಲ್ಲ ಅದನ್ನು ಹಾಕ್ಕೊಂಡ್ರೆ. ಇದು ಇವತ್ತು ಬಂದಿದೆ. ಇನ್ನು 2 ದಿನಕ್ಕೆ ಅದು ಸೆಟ್ಟೆಲ್ಲ ಬರುತ್ತೆ. ಚೆನ್ನಾಗಿದೆ ಇದು ಕೂಡ. ಆದರೆ ನಾನು ಮೊನ್ನೆ ತರಿಸಿದ್ದು ಕ್ವಾಲಿಟಿ ವೈಸ್ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಪರವಾಗಿಲ್ಲ, ಚೆನ್ನಾಗಿದೆ. ನಾನು ನೋಡಿ ಪಿಂಕ್ ಕಲರಲ್ಲೇ ತರಿಸಿದ್ದು. ಅವಳಿಗೆ ಪಿಂಕ್ ಕಲರ್ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಪಿಂಕೇ ಆರ್ಡ್ರ್ ಮಾಡಿದ್ದೆ. ಅವಳು ಫಸ್ಟ್ ಬಂದು ಇಷ್ಟು ದಿನ ಆಯಿತು ನನಗೆ ಕೊಡಿಸೇ ಇಲ್ಲ ಅಂತ ಹೇಳ್ತಾ ಇದ್ಲು. ಅದು ಯಾಕಂದರೆ ಅದು ಬರೋದಕ್ಕೆ ಟೈಮ್ ಆದರೂ ಬೇಕಲ್ಲ ಅಂತ ಅವಳು ಸ್ವಲ್ಪ ಅಪ್ಸೆಟ್ ಆಗಿದ್ಲು. ಬಟ್ ಆಮೇಲೆ ಇದನ್ನು ನೋಡಿದ ತಕ್ಷಣ ಖುಷಿ ಆಗ್ತಾಳೆ, ಅಷ್ಟು ಸಾಕು. ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರುತ್ತೆ ಹೆಚ್ಚು ಕಡಿಮೆ ಎಲ್ಲ. ಇದನ್ನು 13 ವರ್ಷದವರೆಗೂ ಇದನ್ನು ಹಾಕ್ಕೊಳಕ್ಕೆ ಬರುತ್ತೆ ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಅಡ್ಜಸ್ಟ್ ಮಾಡ್ಕೋಬೋದು, ಚೆನ್ನಾಗಿದೆ. ಆದರೆ ಮೊನ್ನೆ ತರಿಸಿದ್ದು ಮಾತ್ರ ಸೂಪರಾಗಿತ್ತು, ಬಟ್ ದೊಡ್ಡದಿತ್ತದು. ನೋಡಿ ಈ ಸೈಜಲ್ಲಿ ಬರುತ್ತೆ ಇದು. ಮಕ್ಕಳಿಗೇನಂದರೆ ಈ ರೀತಿಯಾದ ಆಟಿಕೆ ಸಾಮಾನುಗಳೇನಾದ್ರು ಇದ್ದರೆ ಸ್ಕ್ರೀನ್ ಟೈಮ್ ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮೊಬೈಲು, ಟಿ ವಿಯಿಂದ ಸ್ವಲ್ಪ ದೂರ ಇರ್ತಾರೆ. ಆದರೆ ಏನಂದರೆ ಇದಕ್ಕೆ ಒಂದು ಸ್ವಲ್ಪ ನೋಡಿಬಿಟ್ಟು ಆಟ ಆಡಿಸ್ಬೇಕು. ಬಿದ್ದರೆ ಕೈ ಕಾಲಿಗೆ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ, ತಲೆಗೆ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ನನಗೂ ಕೂಡ ಈ ಆಟ ಆಡೋದಕ್ಕೆ ಬರೋದಿಲ್ಲ. ನಾನು ಅವಳಿಗೆ ಯೂಟ್ಯೂಬ್ ನೋಡಿ ಕಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. 1-2 ಚಾನಲ್ನ ನೋಡಿ ಇಟ್ಬಿಟ್ಟಿದ್ದೀನಿ, ಅದನ್ನು ನೋಡಿ ಕಲಿಸ್ಬೇಕು. ಹಾಗೆ ಇನ್ನೊಂದು ಪಾರ್ಸಲ್ ಬಂದಿತ್ತು. ಇದು ಆ್ಯಕ್ಚುಲಿ ಗಿಫ್ಟ್ಗೆ ಅಂತ ಹೇಳಿ ತರಿಸಿರುವಂಥದ್ದು ವಾಲ್ ಕ್ಲಾಕ್. ಇದು ನಾನು ಸ್ವಲ್ಪ ಸಣ್ಣ ಸೈಜಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ನೋಡಿ ಬಾಕ್ಸು ದೊಡ್ಡದಿದೆ, ಒಳಗಡೆ ಒಂದು ಸಣ್ಣ ಬಾಕ್ಸ್ ಕೊಟ್ಟಿದ್ದಾರೆ. ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಟ್ಟು ಕೂಡ ನೋಡಿ ಎಷ್ಟು ಕ್ವಾಲಿಟಿ ಇದೆ ಅಂತ. ಅಜಂತಾ ಕಂಪ್ನಿದು ನಾನು ತರಿಸಿರುವಂಥದ್ದು. ಅಜಂತಾ ತರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಳಾಗಲ್ಲ ಇದು. ಅದಕ್ಕೋಸ್ಕರ ನಾನು ಅದನ್ನೇ ತರಿಸಿರ್ತೀನಿ ಯಾವಾಗಲೂ. ಇದನ್ನು ಮನೆಯಲ್ಲೂ ಕೂಡ ಹಾಕಿದ್ದೀವಿ ನಾವು, ಮನೆಯಲ್ಲಿ ನಮ್ಮ ಅಮ್ಮನ ಮನೆಗೆ. ಇದು ಗಿಫ್ಟ್ಗೆ ಅಂತ ಹೇಳಿ ಅವರೇ ತರಿಸ್ಕೊಂಡಿರೋದು. ನೋಡಿ ವೈಟ್ ಕಲರಲ್ಲಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ, ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಶೆಲ್ ಕೂಡ ಕೊಟ್ಟಿದ್ದಾರೆ ಅವರು, ಇದನ್ನು ಶೆಲ್ ಹಾಕ್ಕೋಬೇಕು. ತುಂಬ ಕಡಿಮೆ ದುಡ್ಡಲ್ಲಿ ಚೆನ್ನಾಗಿರುವಂಥ ಮಟೀರಿಯಲ್ಲು ಸಿಗುತ್ತೆ. ಇದಿಷ್ಟು ಆದಮೇಲೆ ನಾನು ಅಂಗಡಿಗೆ ಹೋದೆ. ಹೊರಗಡೆ ಅನ್ನಲ್ಲ, ನಾನು ಹಬ್ಬಕ್ಕೆ ಸೀರೆ ತೊಗೊಳೋದಕ್ಕೆ ಅಂತ ಹೋದೆ. ದೇವರಿಗೆ ಏರ್ಸೋದಕ್ಕೆ ಸೀರೆ ಬೇಕಾಗಿತ್ತು, ಹಾಗಾಗಿ ಸೀರೆ ತರೋದಕ್ಕೆ ಅಂತ ಹೋಗಿದ್ವಿ. ನಾನು, ನಮ್ಮಮ್ಮ ಮತ್ತು ನಮ್ಮ ಪಕ್ಕದ ಮನೆಯವರು 3 ಸೇರಿ ಹೋಗಿದ್ದು. ಅಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೆ, ಅಷ್ಟರಲ್ಲೇ ಅವರು ಅಂಗಡಿಯವರು ಮಾಡಬೇಡಿ ಅಂತ ಹೇಳಿದ್ರು, ಹಾಗಾಗಿ ಬಿಟ್ಟೆ. ಈಗೆಲ್ಲ ಏನಂದರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ. ಬಟ್ ಇವ್ರಿಗೇನೋ ಹಾಕೋದು ಬೇಡ ಅಂದರು, ಹಾಗಾಗಿ ನಾನು ಅಷ್ಟಕ್ಕೆ ವಿಡಿಯೋನ ನಿಲ್ಲಿಸಿದೆ, ಮತ್ತೆ ಹಾಕೋಕ್ಕೆ ಹೋಗಲಿಲ್ಲ. ಸೀರೆ ಎಲ್ಲ ತೊಗೊಂಡು ಬಂದು ಅಮ್ಮನ ಮನೆಗೆ ಬಂದ್ವಿ. ಬಂದ ತಕ್ಷಣ ಊಟ ಮಾಡ್ತಾಯಿದ್ದೀನಿ ನೋಡಿ. ಬೆಳಿಗ್ಗೆನೇ ಅಮ್ಮ ರೊಟ್ಟಿ, ಚೌಳಿಕಾಯಿ ಪಲ್ಯ, ಮೊಸರು ಇದೆಲ್ಲ ಇತ್ತು, ಊಟ ಮಾಡಿದ್ವಿ. ಈ ರೀತಿಯಾಗಿ ಊಟ ಸಿಕ್ಬಿಟ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು. ಹೊಟ್ಟೆ ತುಂಬುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ನಮ್ಮ ಉತ್ತರ ಕರ್ನಾಟಕದವರಿಗೆ ಈ ರೀತಿ ಊಟ ಇದ್ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ, ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ. ಸೀರೆಗಳನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು, ಯಾವ್ಯಾವ ತೊಗೊಂಡಿದ್ದೀನಿ ಅಂತ. ಊಟ ಎಲ್ಲ ಮಾಡಿಬಿಟ್ಟು ಮಗಳು ಬರೋ ಹೊತ್ತಾಗಿತ್ತು, ಮನೆಗೆ ಬಂದು ಅವಳನ್ನ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವಳಿಗೆ ತಿನ್ನಕ್ಕೆ ಹಾಕ್ಕೊಟ್ಟಿದ್ದೆ. ಅವಳಿಗಿವತ್ತು ಸ್ಕೇಟಿಂಗ್ ಕೊಡಬೇಕಿತ್ತು, ಹಾಗಾಗಿ ಸ್ಕೇಟಿಂಗ್ ಕೊಡೋಣ ಅಂತ. ಅವಳ ಸೈಜ್ಗೆ ಬಂದಿದೆ ಈ ಸಾರಿ.
ಅದನ್ನೇ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ. ಬಟ್ ಅವಳು ಈ ಸರಿ ಗೆಸ್ ಮಾಡಲಿಲ್ಲ. ಈಗ ನೋಡಿ ಅವಳಿಗೇನಂದರೆ ಏನೇ ಇಸ್ಕೋಬೇಕಾದ್ರೂ ಆ ರೀತಿ ಕಣ್ಣು ಮುಚ್ಚೋದು, ಇಸ್ಕೊಳೋದು ಇಷ್ಟ ಅವಳಿಗೆ. ಸ್ಕೇಟಿಂಗ್ ಬಂತು ಅಂತ ಆಮೇಲೆ ಆ ಸಟ್ಟೆಲ್ಲ ಬೇಡ್ತಾ ಇದ್ಲು, 2 ದಿನಕ್ಕೆ ಬರುತ್ತೆ ಅಂದಮೇಲೆ ಸುಮ್ಮನಾದ್ಲು. ಬಟ್ ತುಂಬ ಚೆನ್ನಾಗಿ ಆಟ ಆಡೋಕ್ಕೆ ಬರುತ್ತೆ ಅವಳಿಗೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಫಸ್ಟ್ ಡೇನೇ ಅವಳು ಅದನ್ನ ಹಾಕಿದ ತಕ್ಷಣವೇ ಎದ್ದು ನಿಂತ್ಕೊಂಡು ಸ್ವಲ್ಪ ಸ್ವಲ್ಪ ಮೂವ್ ಆಗೋದು ಆ ರೀತಿ ಎಲ್ಲ ಕಲಿತರು. ಮಕ್ಕಳು ಈ ವಯಸ್ಸಲ್ಲಿ ನಾವು ಏನು ಕಲಿಸಿದ್ರು ಕಲಿತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ಸ್ವಲ್ಪ ಸೈಜು ಬೇಕು ಅಂದರೆ ನಾವು ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳಕ್ಕೆ ಬರುತ್ತೆ. ಬಟ್ ಅವಳಿಗೆ ಸರಿಯಾಗಿತ್ತು, ಹಾಗಾಗಿ ನಾನು ಇದನ್ನು ಮತ್ತೆ ದೊಡ್ಡದು ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ಹಾಗೆ ಅವಳಿಗೆ ಹಾಕಿದೆ ನಾನು. ಅವಳಿಗೇನಂದರೆ ಕ್ಯೂರಿಯಾಸಿಟಿ, ಯಾವಾಗ ಹಾಕೋತೀನಿ, ಯಾವಾಗ ಓಡಾಡ್ತೀನಿ ಅನ್ನೋದು. ನೋಡಿ, ಫಸ್ಟ್ ಡೇನೇ ಅವಳು ಈ ರೀತಿಯಾಗಿ ನಡೀತಾ ಇದ್ದಾಳೆ. ಸ್ವಲ್ಪ ಜೋಲಿ ಹೋಗುತ್ತೆ, ಬಟ್ ಆದರೂ ಕೂಡ ಅವಳು ನಡೀತಾ ಇದ್ದಾಳೆ ಧೈರ್ಯದಿಂದ. ಬಿದ್ದರೂ ಕೂಡ ಏನಂದರೆ ನಾನು ಅದರಿಂದ ಓಡಾಡಬೇಕು ಅನ್ನೋದೊಂದು ತುಂಬ ಇದೆ ಅವಳಿಗೆ. ಅವಳಿಗೇನಂದರೆ ಈಗ ಅದನ್ನು ತೊಗೊಂಡೋಗಿ ಮೊದಲು ನಮ್ಮ ಅಮ್ಮನಿಗೆ, ಅಂದರೆ ಅವ್ರ ಅಜ್ಜಂಗೆ ತೋರಿಸ್ಬೇಕು, ಪಕ್ಕದ ಮನೆಯವ್ರಿಗೆ ತೋರಿಸ್ಬೇಕು. ಅವರಿಬ್ಬರಿಗೆ ತೋರಿಸಿದ್ರೆ ಸಾಕು ಅವಳಿಗೆ. ಅದನ್ನೇ ಹೇಳ್ತಾ ಇದ್ಲು, ನಾನು ಅವ್ರಿಗೆಲ್ಲ ತೋರಿಸ್ತೀನಿ, ನಾನು ಆಟ ಆಡೋ ತೋರಿಸ್ತೀನಿ ಅವ್ರಿಗೆ ಅಂತ ಹೇಳಿ. ತುಂಬಾ ಖುಷಿ ಆದಳು. ಯಾಕಂದರೆ ಒಂದು ಸಾರಿ ಬಂದಾಗ ವಾಪಸ್ ರಿಟರ್ನ್ ಮಾಡಿದಾಗ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಸ್ವಲ್ಪ ಸಮಾಧಾನ ಮಾಡಿದ್ದೆ, ಮತ್ತೆ ವಾಪಸ್ ಈಗ ಅದು ಸಿಕ್ಕಿದೆ. ತುಂಬಾ ಇಷ್ಟಪಡ್ತಾ ಇದ್ದಾಳೆ. ನಾನು ಕೂಡ ಅವಳು ಕೇಳಿದಾಗ ಬೇಗ ಕೊಡಿಸ್ಲಿಲ್ಲ, ಒಂದು 5-6 ತಿಂಗಳು ತೊಗೊಂಡೆ ನಾನು. ಯಾಕಂದರೆ ಮಕ್ಕಳಿಗೆ ಕೇಳಿದ ತಕ್ಷಣ ಕೊಡಿಸ್ಬಿಟ್ರೆ ಅದೇ ರೂಢಿ ಬಿದ್ದುಬಿಡುತ್ತೆ. ಅದರಲ್ಲೂ ನಾನೇನು ಮಾಡಿದ್ದೆ ಅಂದರೆ ಫಸ್ಟ್ ಬಂದರೆ ಕೊಡಿಸ್ತೀನಿ ಅಂದಿದ್ದೆ. ಬಟ್ ಅವಳು ನಾನು ಫಸ್ಟ್ ಬಂದೇ ಬರ್ತೀನಿ, ನನಗೆ ಸ್ಕೇಟಿಂಗ್ ಬೇಕೇ ಬೇಕು ಅಂತ ಹೇಳಿ ಅವಳು ತೊಗೊಂಡಿದ್ದು. ಖುಷಿ ಆಗುತ್ತೆ ಈ ರೀತಿ. ನಮಗೂ ಕೂಡ ಖುಷಿ ಅನಿಸುತ್ತೆ ಫಸ್ಟ್ ಬಂದಾಗ. ಅವರಿಗೆ ಆಟಿಕೆ ಸಾಮಾನು ಕೂಡ ಸಿಕ್ಕಂಗಾಗುತ್ತೆ. ನೋಡಿ, ಈ ರೀತಿ ಆಟ ಆಡಲು. ಇದೆಲ್ಲ ಆಟ ಆಡಿಬಿಟ್ಟು ಹೋಗಿ ತೋರ್ಸೋಣ ಬಾ ಅಂತ ಹೇಳಿ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋದ್ಲು. ಅಲ್ಲಿ ಹೋಗಿ ಅವರಿಗೆಲ್ಲ ತೋರಿಸಿದ್ಲು. ನಮ್ಮ ಅಪ್ಪಾಜಿ ಅವಳಿಗೆ ಇಡ್ಲಿ ತೊಗೊಂಡು ಬಂದಿದ್ರು. ಇಡ್ಲಿ ಬೇಕು ಅಂತ ಹೇಳ್ತಾ ಇದ್ಲು, ಹಾಗಾಗಿ ಇಡ್ಲಿ ತೊಗೊಂಡು ಬಂದು ಕೊಟ್ಟರು. ತಿಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಊಟ ಎಲ್ಲ ಆಗಿತ್ತು ಅವಳದು, ಇನ್ನು ಮಲಗೋ ಟೈಮ್ ಆಗಿತ್ತು. ಅವಳಿಗೆ ಸ್ವಲ್ಪನೇ ಕೆಲಸ ಹೇಳ್ಸೋದು ಮಾಡೋದು ಮಾಡ್ತಾಯಿರ್ತೀನಿ ನಾನು. ಅವಳಿಗೆ ಮಾತಾಡೋದಂದರೆ ಇಷ್ಟ. ಒಂದು 3 ಗಂಟೆ ಕಂಟಿನ್ಯೂಯಸ್ ಆಗಿ ಮಾತಾಡ್ತಾಳೆ, ಅಷ್ಟು ಮಾತಾಡ್ತಾಳೆ ಅವಳು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ನಾನು ತೋರಿಸ್ತೇನೆ ನಿಮಗೆ ಅವಳು ಯಾವ ರೀತಿ ಮಾತಾಡ್ತಾಳೆ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.